ಗಣ್ಯಮಾನ್ಯರೇ ಮತ್ತು ನೆರೆದಿರ್ತಕ್ಕಂಥ ಯಾವತ್ತಿಗೂ ಆತ್ಮೀಯ ಹಿರಿಯರೇ, ಪೂಜ್ಯ ರೈತರೇ, ಅಕ್ಕ ತಂಗಿಯರೇ, ಯಾವತ್ತಿಗೂ ಈ ಶಾಲೆಯ ಮುದ್ದು ಮಕ್ಕಳೇ, ವಿಶೇಷವಾಗಿ ನಾನು ಮುಂಜಾನೆ ಕೇಳಿದೆ ನಮ್ಮ PN ಪೂಜಾರಿ ಏನಪ್ಪ ಇವತ್ತು ಕಾರ್ಯಕ್ರಮ ಅಂತ ಹೇಳಿ ಹೇಳಿದಾಗ ಸುಲ್ತಾನ್ಪುರದ ಒಂದು ಸ್ಕೂಲ್ ಉದ್ಘಾಟನೆ ಐತಿ, ಒಂದು 2-3 ಕಾರ್ಯಕ್ರಮ ಅದಾವ ಅಂತ ಹೇಳಿ ನಾನು ಕಾರ್ಯಕ್ರಮ ಮಾತ್ರ ಉದ್ಘಾಟನೆ ಅಟ್ಟಾಯ್ತು ಅಥವಾ ಸ್ಟೇಜ್ ಕಾರ್ಯಕ್ರಮ ಮಾಡ್ಯಾರ ಅಂತ ಕೇಳಿದೆ ನಾನು. ಇಲ್ಲ ಸ್ಟೇಜ್ ಕಾರ್ಯಕ್ರಮ ಮಾಡ್ಯಾರತ್ತಂದ್ರೆ ಹಂಗಂದ್ರೆ ನಮ್ಗೆ ಇವತ್ತು ಗುಳ ಮಾಡ್ತಾರಪ್ಪ ಅಂತಂದೆ ನಾನು. ಯಾಕಂದ್ರೆ ನಿಮಗೆ ಗೊತ್ತಿರ್ಬೇಕು, ಮೊನ್ನೆ ಅಸೆಂಬ್ಲಿ ಶುಕ್ರವಾರ ಮಟ್ಟ ಅಟ್ಟ ಇತ್ತು. ಆದ್ರೆ ಮೊನ್ನೆ ಸಿದ್ದರಾಮಯ್ಯ ಸಾಹೇಬ್ರು ಏನ್ ಮಾಡಿದ್ರು, ಟೈಮ್ ಪೂರಟ್ ಆಗಲಿಲ್ಲಪ್ಪ ನಮಗೆ, ಒಂದು 4-5 ದಿವಸದಾಗ ಒಂದು 3 ದಿವಸ ನಾವು ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳಿ ಮೊನ್ನೆ ಇದನ್ನ ಅನೌನ್ಸ್ ಮಾಡಿದಾಗ ಇವತ್ತು ನಾಳೆ ಸೋಮವಾರ, ಮಂಗಳವಾರ, ಬುಧವಾರ ಮತ್ತೆ ನಾವು ಬೆಂಗಳೂರಿಗೆ ಹೋಗ್ಬೇಕು. ಅದಕ್ಕೆ ನಾ ಇಲ್ಲಿ ಬಂದ ಕೂಡಲೇ ನೀವು ಟೈಮ್ ನಮಗೆ ಕೊಟ್ಟಿದ್ದೀರಿ, 10:30 ಕೊಟ್ಟಿದ್ದೀರಿ. ನಾ ಬಂದ ಕೂಡಲೇ ಗುರುಪಾದಕ ಕೇಳಿ ನಾನು, ನಮ್ಗೆ ಟೈಮ್ ಆಕೈತಿ, ಇನ್ನೂ ನಾವು 1-2 ಕಾರ್ಯಕ್ರಮ ಅದಾವು, ಹೋಗ್ಬೇಕು, ನಮ್ಗೆ ನೀವು ಜಲ್ದಿ ಬಿಡ್ಬೇಕತ್ತ. ಒಟ್ಟು 10 ಮಿನಿಟ್ ರೀ ಅಂದ್ರೆ ಅವ್ರು. ಆಮೇಲೆ ಮುಗಿಸಾಕಿದ್ ಒಂದು ಉದ್ಘಾಟನೆ ಮುಗಿಸಾಕ ಒಂದು 15-20 ನಿಮಿಷ ಹೊತ್ತು, ಯಾಕಂದ್ರೆ ಟೈಮ್ ಆಕತ್ ನಮಗೆ ಹೋಗ್ಬೇಕು ನಾವು ಮುಂದೆ. ಒಟ್ಟು 10 ನಿಮಿಷ ರೀ ಅಂತ. ಆಮೇಲೆ ಅಪ್ಪಗಳು ಅಂದ್ರೆ ನನಗೆ ನಂದು ಕಾರ್ಯಕ್ರಮ ಐತೆ, ನಾನು ಮುಂದೆ ಹೋಗ್ಬೇಕಾಗೈತೆ, ನನಗೂ ಬಿಡ್ಬೇಕು ನೀವು ಜಲ್ದಿ ಅಂತ ಹೇಳಿ ಇದೇ ಕರೆದ ಅವರು ಕೇಳು. ಒಟ್ಟು 10 ನಿಮಿಷ ರೀ ಅಂದ್ರೆ ನಮಗೆ ಸಮಸ್ಯೆ ಏನಾಗ್ಬಿಟ್ಟೈತಿ, ಈಗ ಟ್ರೈನ್ ಹೋಗ್ಬೇಕು ಬೆಳಗಾವ್ ಇಲ್ಲಿ ನಾವು ಬೆಂಗಳೂರಿಗೆ. ಮೊದಲು ವಿಮಾನಕ್ಕೆ ಹೋಗಿದ್ದೀವಿ, ಆ ಮೊನ್ನೆ ಏನು ವಿಮಾನ ಬಿತ್ತಲ್ಲ ಮತ್ತೆ ಹಂಚಿಬಿಟ್ಟಿದ್ದೀವಿ ನಾವು. ಇನ್ನು ಅದು ಹಂಚಿಗೆ ಹೋಗೋ ಮಟ್ಟ ಒಂದಿಟ್ಟು ನಾವು ಟ್ರೈನ್ಗೆ ಹೋಗ್ಬೇಕು ಅನಿವಾರ್ಯ ನಮಗೆ. ಯಾಕಂದ್ರೆ ತಲೆ ಒಳಗಿಂದ ಹೋಗ್ಬೇಕು. ಅದು ಮೊದಲು ಬಿತ್ತು, ಅವಾಗ 1-2-3 ತಿಂಗಳು ಹೋಗಲಿಲ್ಲ. ಬೆಳತಕ್ಕ ಟ್ರೈನಾಗ ಹೋಗ್ಬೇಕು, ಮತ್ತೆ ಅಲ್ಲಿ ಕೆಲಸ ಮುಗಿಸ್ಕೋಬೇಕು. ಬೆಳತಕ್ಕ ವಾರದಾಗ ಒಂದು ಮೀಟಿಂಗ್ ಇರ್ತೈತಿ, 2 ರಾತ್ರಿ ಕಳೆದ್ರು ಟ್ರೈನಾಗ ಕಳಿತೀವಿ ನಾವು, 5 ರಾತ್ರಿ ಮನ್ಯಾಗ ಕಳಿತೀವಿ ನಾವು. ಹಿಂಗಾಗಿ ನಮಗೆ ಕಾರ್ಯಕ್ರಮಗಳು ಇರ್ತಾವ. ಹಿಂಗಾಗಿ ಜಲ್ದಿ ಬಿಡ್ರಿ ಅಂತ ಹೇಳಿ ಅಂದ ಕೂಡಲೇ ಒತ್ತ 10 ನಿಮಿಷ ಅನ್ಕೋತ ಬಂದು ಇವತ್ತು 1.5 ತಾಸಿಗೆ ತಂದು ನಿಲ್ಸ್ಯಾರ ನಮಗೆ. ಅದಕ್ಕೆ ಏನೇ ಇರಲಿ, ಅಪ್ಪಗಳದು ಕೆಲಸ ಅದಾವ, ಅವರು ಹೋಗ್ಬೇಕಾಗೈತೆ, ಹೊರಡ್ಬೇಕಾಗೈತೆ, ನನಗೂ ಕೆಲಸ ಅದಾವ, ನಾನು ಹೊರಡ್ಬೇಕಾಗೈತಿ. ಇವತ್ತ ನಮ್ಮ ಬಸವರಾಜಪ್ಪ ಸಾಹೇಬ್ರು ಹೇಳಿದ್ರು, ನಾನು ಇದೇ ಒಂದು 3 ಕೋಟಿ ಕೊಟ್ರ, ವಿಶೇಷ ಅನುದಾನದಿಂದ 3 ಕೋಟಿ ರೂಪಾಯಿ ಕೊಟ್ಟಾರ ಅಂತೇಳಿ. 3 ಕೋಟಿ ಅಲ್ಲ, 10 ಕೋಟಿ 50 ಲಕ್ಷ ರೂಪಾಯಿ ಕೊಟ್ಟಿನಿ ನಾನು. ಹನ್ನೆರಡು ಕೋಟಿ ಟೋಟಲ್ 50 ಕೋಟಿ ರೂಪಾಯಿ. 50 ಕೋಟಿ ರೂಪಾಯಿದಾಗ ನಮಗೆ PWD ಗಿಟ್ ತಗೋಬೇಕು, ನೀವು RDP ಗಿಟ್ ತಗೋಬೇಕಂತ ಹೇಳಿ ಕಂಡೀಷನ್ ಹಾಕಿದಾಗ ಆಯಾ ಡಿಪಾರ್ಟ್ಮೆಂಟ್ ದುಡ್ಡು ಬಿಟ್ಟಿವಿ. 12 ಕೋಟಿ ರೂಪಾಯಿ ಶಾಸಕರ ವಿವೇಚನಾ ಕೋಟಾದಡಿ ನೀವೇನ್ ಕೆಲಸ ಮಾಡ್ತೀರಿ ಮಾಡಂತ ಹೇಳಿದ್ರು. 12 ಕೋಟಿ ಒಳಗೆ ನಾನು ಒಂದು ಲೈಬ್ರರಿಗೆ 1 ಕೋಟಿ ರೂಪಾಯಿ ಹಾರುಗೇರಿ, 1 ಕೋಟಿ ರೂಪಾಯಿ ಕುಡ್ಚಿ, ಇನ್ನು ಉಳ್ಕಾದ ಯಾವ ಹಳ್ಳಿಗೆ ಎಟ್ಟೆಟ್ಟೆ ರೂಮಿನ ಅವಶ್ಯಕತೆ ಐತಲ್ಲ, ಇನ್ನು ಉಳ್ಕಾದ ನನ್ನ ದುಡ್ಡ ಅಂದ್ರೆ 1 ಕೋಟಿ 10.5 ಕೋಟಿ ಒಳಗೆ 1 ಕೋಟಿ ಹೋದ್ರೆ ಎಷ್ಟು ಉಳಿತು? 8.5 ಕೋಟಿ ರೂಪಾಯಿ ಉಳಿತು ಕಾಣತ್ತೆ. 8.5 ಕೋಟಿ ರೂಪಾಯಿ ನಾನು ಪ್ರತಿಯೊಂದಕ್ಕೂ ಎಲ್ಲಿ ಅವಶ್ಯಕತೆ ಐತಲ್ಲ ಆ ಒಂದು ಹೊಸ ಕಟ್ಟಡ ತಗೋಂತ ಕೆಲಸ ಮಾಡೇನಿ. ನಾನು ಯಾವತ್ತಿದ್ರು ನಾನು ಬಂದಾಗ ಹೇಳ್ತಿರ್ತೇನೆ, ನಾನು ಮಾತಾಡಬೇಡ ಅಂತ ಹೇಳ್ತಿರ್ತಾರೆ ನನಗೆ, ಆದ್ರೂ ನಾ ಮಾತಾಡ್ತಿರ್ತೇನೆ. ಈ ದೇಶ ಒಳಗ ಏನಾಗ್ಬಿಟ್ಟೈತಪ್ಪ ಅಂತಂದ್ರ, ಈ ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಎಷ್ಟು ಖರ್ಚಾಕತ್ಲ ಅದ್ರ 2 ನಾವು ಧಾರ್ಮಿಕವಾಗಿ ನಾವು ಖರ್ಚು ಮಾಡತ್ತಿದ್ದೀವಿ. ದೇವರು ಅದು ಹಿಂಗ ನಾವು ಧಾರ್ಮಿಕವಾಗಿ ಆ ದುಡ್ಡು ಖರ್ಚು ಮಾಡತ್ತೀವಿ. ಹಿಂಗಾಗಿ ನಮ್ಮ ಕಾಡ್ತಿರ್ತಾರೆ ನನ್ನ ಬಂದ, ನಮ್ಗೆ ಈ ಗುಡಿಗೆ ಯಾಕೆ ಕಲ್ಸ್ಬೇಕಾಗೈತಿ, ಈ ಗುಡಿಗೆ ಯಾಕೆ ಕಲ್ಸ್ಬೇಕಾಗೈತಿ ಅನ್ನೋಕ್ಕಿಂತನೂ ಅದನ್ನೂ ಸ್ವಲ್ಪ ನೋಡ್ಕೊಂಡನ ಹೆಚ್ಚಿನ ಒತ್ತ ಈ ಶಿಕ್ಷಣ ಕ್ಷೇತ್ರ ಕೊಡುವಂತ ನನ್ನ ಕೆಲಸ ಮಾಡತನ್ನಿ. ತಾವು ಏನ ಈ ಒಂದು ಮನವಿ ಕೊಟ್ಟಿದ್ದೀರಿ, ವಿಶೇಷವಾಗಿ 9 ಮತ್ತು 10ನೇ ತರಗತಿಗೆ ಸಂಬಂಧಪಟ್ಟಂಗ ಹೆಚ್ಚಿಗೆ ಮಾಡ್ಬೇಕಂತ ಹೇಳಿ, ಮತ್ತ ಈ ಬೋರ್ವೆಲ್ಗೆ ಸಂಬಂಧಪಟ್ಟಂಗಾದ್ರೂ ನಾನು ಆದಷ್ಟು ಜಲ್ದಿ ನಿಮಗೆ ಇದನ್ನ ಮಾಡಿಕೊಡುವಂತ ಕೆಲಸ ಮಾಡ್ತನು. ಮತ್ತೆ ಕಂಪೌಂಡ್ ಏನೈತಲ್ಲ, ಕಂಪೌಂಡ್ PDO ಅದಾರ, ಇಲ್ಲೇ PDO ಜೋಡ ಸ್ವಲ್ಪ ತಾವು ಮಾತಾಡ್ಕೊಂಡ ಅದು ಮಾಡಾಕ ಆಗತ್ತೆ. ಯಾಕಂದ್ರೆ ದೊಡ್ಡ ಕಾಂಪೌಂಡ್ 6.5 ಎಕರೆ ಜಾಗ ತಗೊಂಡಿದ್ದೀರಿ ಒಳ್ಳೆಯದಾಗಿ. ಹಿಂಗಾಗಿ ಇನ್ನು ಉಳ್ಕಾದೇನು ನೀವು ರಂಗ ಮಂಟಪ ಕೊಟ್ಟಿದ್ದೀರಿ, ಬೋರ್ವೆಲ್ ಕೊಟ್ಟಿದ್ದೀರಿ, ಇನ್ನು ಅವೇನ ಸಣ್ಣ ಪುಟ್ಟ ಇರ್ತಾವಲ್ಲ ಅವನ್ನ ನಾವು ಹಂತವಾಗಿ ನಿಮ್ಗೆ
ಮಾಡಿಕೊಡುವಂತ ಕೆಲಸ ಮಾಡ್ತನು. ನಾನು ಜಾಸ್ತಿ ಹೊತ್ತು ಮಾತಾಡಕ್ ಹೋಗಂಗಿಲ್ಲ. ಇನ್ನೊಮ್ಮೆ ತಮ್ಗೆಲ್ರಿಗೂ ನಮಸ್ಕಾರಗಳನ್ನು ತಿಳಿಸಿ, ವಿಶೇಷವಾಗಿ ಈ ಕಾರ್ಯಕ್ರಮ ಈ ಸುಲ್ತಾನ್ಪುರ್ ಒಳಗ ಇಂಥ ದೊಡ್ಡ ಕಟ್ಟಡ, ನಾನು ಈ ಒಂದು ಸಣ್ಣ ಊರಿದೆ, 1 ವಾರ್ಡ್ 2 ವಾರ್ಡ್ ಇದೆ, 2 ವಾರ್ಡದ ಊರ್ನಾಗ ಇಂಥ ಒಂದು ದೊಡ್ಡ ಈ ಸಂಸ್ಥೆ ಐತಿ. ಇದನ್ನ ತಾವು ಮುಂದಿನ ದಿನಮಾನದಾಗ ನಮ್ಮ ಇವ್ರು ಹೇಳಿದಂಗೆ ಈ ಹೆಚ್ಚಿನ ಒತ್ತ ಕೊಟ್ಟು ನೀವೆಲ್ಲ ಸರ್ಕಾರಿ ಶಾಲೆಗೆ ಸೇರಿಸುವಂತ ಕೆಲಸ ಮಾಡ್ರಿ. ಈ ಸರ್ಕಾರಿ ಶಾಲೆಗೆ ಸಂಬಂಧಪಟ್ಟಂಗೆ ನಾವು ನಿಮ್ಮ ಜೊತೆ ಏನೇ ಕೆಲಸ ಇದ್ರು ಇರ್ತೀವಿ ಅಂತ ಹೇಳಿ ಕೇಳ್ಕೊಂಡೆ ನಾನು ಒಂದೆರಡು ಮಾತು ಮುಗಿಸ್ತೀನಿ. ನಮಸ್ಕಾರ.